ಪೊಲೀಸರ ತನಿಖೆಯ ವೇಳೆ ದರ್ಶನ್ ಅಂಡ್ ಗ್ಯಾಂಗ್ನ ಮತ್ತೊಂದು ಕರಾಳ ಮುಖ ಬಯಲಾಗಿದೆ. ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡುವುದಕ್ಕೂ ಮೊದಲು ಮಾಂಸ ತಿನ್ನಿಸಿದ್ದಾರೆ ಅನ್ನುವಂತಹ ಸುದ್ದಿ. ರೇಣುಕಾ ಸ್ವಾಮಿ ನಾನ್ ವೆಜ್ ತಿಂತಾ ಇರಲಿಲ್ಲ, ಆತನಿಗೆ ನಾನ್ ವೆಜ್ ತಿನ್ನಿಸಿ ಶೆಡ್ನಲ್ಲಿ ಕೂಡಿ ಹಾಕಿ ಬಿರಿಯಾನಿ ತಿನ್ನಿಸಿದ್ದಾರೆ. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿ ಬಿರಿಯಾನಿ ತಂದಿಟ್ಟಿದ್ರು ದರ್ಶನ್ ಮತ್ತು ಆತನ ಸಹಚರರು. ಇದು ನಾನ್ ವೆಜ್ ಅಂತ ನಾನು ತಿನ್ನಲ್ಲ ಅಂತ ರೇಣುಕಾ ಸ್ವಾಮಿ ಹೇಳ್ತಾನೆ. ಆದರೂ ಬಲವಂತವಾಗಿ ರೇಣುಕಾ ಸ್ವಾಮಿಗೆ ನಾನ್ ವೆಜ್ ತಿನ್ನಿಸಲಾಗಿತ್ತು ಅನ್ನುವ ಮಾಹಿತಿ ಸಿಗ್ತಾ ಇದೆ. ನನ್ನನ್ನ ಬಿಟ್ಟು ಬಿಡಿ ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾನೆ ರೇಣುಕಾ ಸ್ವಾಮಿ, ಆದರೂ ಬಿಡದಿಲ್ಲ. ಆತ ಮಾಂಸ ತಿನ್ನಲ್ಲ ಅಂತ ಗೊತ್ತಿದ್ದರೂ ಕೂಡ ಮಾಂಸದ ಪೀಸನ್ನ ನಟ ದರ್ಶನ್ ಬಾಯಿಗೆ ತುರುಕಿದ್ದ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಬಿರಿಯಾನಿ ತಿನ್ನಿಸಿ ಎದೆಗೆ ಜಾಡಿಸಿ ಒದೆಯಲಾಗಿತ್ತು ರೇಣುಕಾ ಸ್ವಾಮಿಗೆ. ಬಿರಿಯಾನಿ ತಿನ್ನಿಸೋದಕ್ಕೆ ಇನ್ನಿಲ್ಲದ ಪ್ರಯತ್ನ ನಡೀತು. ಅವನು ಕೈ ಮುಗಿದು ಕೇಳ್ಕೊಳ್ತಾನೆ, ನಾನು ಸಸ್ಯಾಹಾರಿ, ನಾನು ಮಾಂಸ ತಿನ್ನೋದಿಲ್ಲ ಅಂತ. ಆ ಕ್ಷಣದವರೆಗೂ ಅವನಿಗೆ ಗೊತ್ತಿರಲಿಲ್ಲ ಇವರಿಂದ ನಾನು ಕೊಲೆ ಆಗಿಬಿಡ್ತೀನಿ ಅಂತ. ಮಾಂಸ ತಿನ್ನಿಸಲಾಯಿತು, ವಿಕೃತಿ ಮಾಡಲಾಯಿತು, ಆನಂತರ ಚಿತ್ರಹಿಂಸೆ ನೀಡಿ ಕೊಲ್ಲಲಾಯಿತು. ತನಿಖೆಯಲ್ಲಿ ಒಂದೊಂದೇ ಮಾಹಿತಿ ಬರ್ತಾ ಇದೆ. ಇದಿಷ್ಟು ಈವರೆಗಿನ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.